ಹಾಯ್ ಹಲೋ ಮಕ್ಕಳೇ, ನನ್ನ ಇಂದಿನ ವಿಡಿಯೋದಲ್ಲಿ ಕಡಿಮೆ ಅವಧಿಯಲ್ಲಿ SSLC ವಿದ್ಯಾರ್ಥಿಗಳು ಹೇಗೆ ಉತ್ತಮ ಅಂಕಗಳನ್ನು ಪಡ್ಕೋಬಹುದು ಅಂತಕ್ಕಂಥ ಮಾಹಿತಿಯ ಬಗ್ಗೆ ಚರ್ಚೆ ಮಾಡುವಾಗ ವಿದ್ಯಾರ್ಥಿಗಳು ಏನು ನಿರ್ವಹಿಸಬೇಕಾದಂಥ ಕಾರ್ಯಕ್ರಮಗಳನ್ನು ಏನು ಅಂತಕ್ಕಂಥದ್ದನ್ನು ಪಟ್ಟಿ ಮಾಡಿದೆ ನಾನು. ಆ ಪಟ್ಟಿನಲ್ಲಿ ನಾವಿವತ್ತು ರಾಸಾಯನಿಕ ಸಮೀಕರಣಗಳು ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಚಾನಲನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳೇ, ರಾಸಾಯನಿಕ ಸಮೀಕರಣಗಳು ಸಾಮಾನ್ಯವಾಗಿ 4 ಅಧ್ಯಾಯದಲ್ಲಿ ಬರುತ್ತೆ. ಮೊದಲನೇ ಅಧ್ಯಾಯದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಮತ್ತು ಲೋಹ ಮತ್ತು ಅಲೋಹಗಳು, ಹಾಗೂ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ರಾಸಾಯನಿಕ ಸಮೀಕರಣಗಳು ಬರ್ತವೆ. ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕಾದ್ರೆ, ನಿರ್ವಹಿಸಬೇಕಾದ್ರೆ ಅನೇಕ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ರಾಸಾಯನಿಕ ಕ್ರಿಯೆಗಳು ಅಂದರೆ ಏನು ಅಂತಕ್ಕಂಥ ತಿಳಿಬೇಕು, ರಾಸಾಯನಿಕ ಸಮೀಕರಣಗಳು ಅಂದರೆ ಏನು, ಹಾಗೂ ರಾಸಾಯನಿಕ ಸಮೀಕರಣಗಳನ್ನು ಹೇಗೆ ಬರಿಬಹುದು ನಾವು, ರಾಸಾಯನಿಕ ಸಮೀಕರಣದ ವಿಧಗಳು ಏನು, ಮತ್ತು ಮೊದಲನೇ ಅಧ್ಯಾಯದಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಕೊಟ್ಟಿರ್ತಾರೆ. ಈ ಎಲ್ಲ ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿ ನೀವು ಅಭ್ಯಾಸವನ್ನು ಮಾಡಲೇಬೇಕಾಗ್ತಕ್ಕಂಥದ್ದು. ಇದಕ್ಕೆ ಬೇರೆ ಪರಿಹಾರ ಇಲ್ಲ. ಸೊ ರಾಸಾಯನಿಕ ಕ್ರಿಯೆ ಅಂದರೆ ಏನು? ಇವು ನಿಸರ್ಗದಲ್ಲಿ ಅನೇಕ ಬದಲಾವಣೆಗಳು ನಡೀತವೆ. ಆ ಬದಲಾವಣೆಗಳನ್ನು ನಾವು 2 ಪ್ರಮುಖವಾಗುವಂಥ ಗುಂಪುಗಳಾಗಿ ಮಾಡ್ತೀವಿ. ಒಂದು ಭೌತ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ. ಸೊ ರಾಸಾಯನಿಕ ಬದಲಾವಣೆನಲ್ಲಿ ಏನೇನು ಭಾಗವಹಿಸಿರ್ತವೋ ಅವೆಲ್ಲವನ್ನೂ ಕೂಡ ನಾವು ಗಮನಿಸ್ಕೊಂಡು ಧಾತುಗಳು, ಪರಮಾಣುಗಳು ಮತ್ತು ಸಂಯುಕ್ತಗಳು ಭಾಗವಹಿಸಿದರೆ ಆ ಭಾಗವಹಿಸಿರ್ತಕ್ಕಂಥವುಗಳ ಅಣುಸೂತ್ರ ಮತ್ತು ಸಂಕೇತಗಳನ್ನು ನಾವು ವ್ಯವಸ್ಥಿತವಾಗಿ ಬಳಸಿ ಬರೀತಕ್ಕಂಥ ಸಂಕ್ಷಿಪ್ತವಾದ ರೂಪವನ್ನು ನಾವು ರಾಸಾಯನಿಕ ಸಮೀಕರಣಗಳು ಅಂತ ಅದನ್ನು ಕರಿತೀವಿ. ಉದಾಹರಣೆಗೆ ನೋಡಿ ಬರೀತೀವಿ. ಕಾರ್ಬನ್ ಆಮ್ಲಜನಕದೊಂದಿಗೆ ವರ್ತಿಸ್ತಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಕೊಡ್ತಿದೆ. ಇದು ರಾಸಾಯನಿಕ ಕ್ರಿಯೆ. ಆ ರಾಸಾಯನಿಕ ಕ್ರಿಯೆಯಲ್ಲಿ ಕಾರ್ಬನ್ ಅನ್ನೋದಕ್ಕೆ ಸಂಕೇತ ಗೊತ್ತಿರುತ್ತೆ ನಿಮಗೆ, ಆಕ್ಸಿಜನ್ ಅಥವಾ ಆಮ್ಲಜನಕ ಅನ್ನೋದಕ್ಕೆ ಸಂಕೇತ ಗೊತ್ತಿರುತ್ತೆ. ಅವು ಯಾವ ಪ್ರಮಾಣದಲ್ಲಿ ಭಾಗವಹಿಸ್ತವೆ, ಆ ಭಾಗವಹಿಸಿ ಬರ್ತಕ್ಕಂಥ ಉತ್ಪನ್ನಗಳೇನು ಅಂತಕ್ಕಂಥದ್ದನ್ನು ನೀವು ಆ ಒಂದು ಸಂಕ್ಷಿಪ್ತವಾದಂಥ ಆ ರೂಪದಲ್ಲಿ ಬರೀತಕ್ಕಂಥದ್ದು ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣದಲ್ಲಿ ಬರೀಬೇಕಾದ್ರೆ ರಾಸಾಯನಿಕ ಸಮೀಕರಣ 2 ಪ್ರಮುಖವಾಗಿರ್ತಕ್ಕಂಥ ಘಟ್ಟವನ್ನು ಅವಲಂಬಿಸಿದೆ. ಒಂದು ರಾಸಾಯನಿಕ ಸಮೀಕರಣದ ಎಡಭಾಗ ಮತ್ತು ರಾಸಾಯನಿಕ ಸಮೀಕರಣದ ಬಲಭಾಗ. ಎಡಭಾಗದಲ್ಲಿ ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆ ಅಥವಾ ಬದಲಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಕಾರಕಗಳು ಇರ್ತವೆ. ಬಲಭಾಗದಲ್ಲಿ ಅವುಗಳ ಉತ್ಪನ್ನ ಬರ್ತದೆ. ಸೊ ಪ್ರತಿಕಾರಕ ಮತ್ತು ಉತ್ಪನ್ನಗಳ ಮಧ್ಯದಲ್ಲಿ ಸಮಚಿಹ್ನೆ ಇರ್ಬೋದು, ಒಂದು ಬಾಣದ ಗುರುತಾಗಿರ್ಬೋದು ಅಥವಾ 2 ಬಾಣದ ಗುರುತು ಆಗಿರ್ಬೋದು. ಸೊ ಹಾಗಾಗಿ ಇವುಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಅಂದರೆ ಸಂಕೇತಗಳು ಭಾಳ ಮುಖ್ಯವಾಗಬೇಕು, ಅಣುಸೂತ್ರ ಗೊತ್ತಿರಬೇಕು, ಅವುಗಳ ಮೋಲ್ ಭಾವನೆ, ಮೋಲ್ ಸಂಖ್ಯೆಗಳು ಮತ್ತು ಮೋಲ್ ಭಾವನೆಗಳು ಚೆನ್ನಾಗಿ ಗೊತ್ತಿರಬೇಕು. ಹಾಗೆ ಗೊತ್ತಿದ್ದಾಗ ಸುಲಭವಾಗಿ ಅದನ್ನು ನಾವು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಈಗ ರಾಸಾಯನಿಕ ಸಮೀಕರಣದಿಂದ ಬರೆಯೋದು ಹೇಗೆ ಅನ್ನೋದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ನೋಡಿಕೊಳ್ಳಿ. ಅದನ್ನು ಬರೀತಾರೆ, ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಸಾಯನಿಕ ಸಮೀಕರಣದ ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಬರೆದು ತೋರಿಸ್ತೀನಿ. ಅದನ್ನು ನೀವು ಗಮನಿಸ್ಬೇಕಷ್ಟೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಅನ್ನೋ ಸಂಕೇತ ಬರೀತೀರಿ, ಆಕ್ಸಿಜನ್ ಅಂತಕ್ಕಂಥ ಸಂಕೇತ ಬರೀತೀರಿ, ಇಲ್ಲಿ ಬಾಣದ ಗುರುತಾಗ್ತೀವಿ, ಕಾರ್ಬನ್ ಡೈಆಕ್ಸೈಡ್. ನೋಡು, ಕಾರ್ಬನ್ನು ಮತ್ತು ಆಕ್ಸಿಜನ್ ಎರಡೂ ಕೂಡ ಭಾಗವಹಿಸಿವೆ. ಭಾಗವಹಿಸಿದಾಗ ಸಾಮಾನ್ಯವಾಗಿ ಅಲ್ಲಿ ಒಂದು ಉತ್ಪನ್ನ ಬಂದಿದೆ. ಅಂದರೆ ಇಲ್ಲಿ 2 ಪ್ರತಿಕಾರಕಗಳು ಭಾಗವಹಿಸಿ ಒಂದೇ ಒಂದು ಉತ್ಪನ್ನ ಉಂಟಾಗಿದೆ. ಇದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ಅದನ್ನು ಕರಿತೀವಿ. ಅದೇ ಪ್ರಕಾರವಾಗಿ ಹೈಡ್ರೋಜನ್ನು ರಿಯಾಕ್ಟೆಡ್ ವಿತ್ ಆಕ್ಸಿಜನ್. ಸೊ H2O, ನೀರು ನಿಮಗೆಲ್ಲ ಗೊತ್ತಿದೆಯಲ್ವಾ. ಸೊ ಹೈಡ್ರೋಜನ್ನು ಯಾವ ಪ್ರಮಾಣದಲ್ಲಿ, ಆಕ್ಸಿಜನ್ ಯಾವ ಪ್ರಮಾಣದಲ್ಲಿ ಭಾಗವಹಿಸಿದೆ ಮತ್ತು ನೀರಿನ ಸೂತ್ರ ಹೇಗಾಗಿದೆ. ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕು. ಇಲ್ಲಿ 2 ಹೈಡ್ರೋಜನ್ ಇದೆ,
ಇಲ್ಲಿ 2 ಹೈಡ್ರೋಜನ್ ಇದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿ 2 ಆಕ್ಸಿಜನ್ ಇದೆ, 1 ಕೊರತೆ ಆಯಿತು. ಈ ಕೊರತೆ ಆಗ್ಬೇಕಾದ್ರೆ ಏನಂದರೆ ದ್ರವ್ಯರಾಶಿಯ ನಿತ್ಯತೆಯ ನಿಯಮ ನೀವು ಗಮನಿಸ್ಕೋಬೇಕು. ಹಾಗಂದ್ರೆ ಏನು? ರಾಸಾಯನಿಕ ಬದಲಾವಣೆಯಲ್ಲಿ ಭಾಗವಹಿಸಬೇಕಾದ್ರೆ ಯಾವ ಪ್ರಮಾಣದಲ್ಲಿದ್ವೋ ಪ್ರತಿಕಾರಕಗಳು ಅಷ್ಟೇ ಪ್ರಮಾಣದ ಉತ್ಪನ್ನಗಳಿರಬೇಕು. ಯಾಕೆ ಅಂದರೆ ಶೂನ್ಯದಲ್ಲಿ ಯಾವ ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಯಾವ ವಸ್ತುಗಳನ್ನು ನಾವು ನಾಶ ಮಾಡೋಕ್ಕಾಗಲ್ಲ. ಇದು ದ್ರವ್ಯರಾಶಿಯ ನಿತ್ಯತೆಯ ನಿಯಮ. ಈ ನಿಯಮದ ಆಧಾರದ ಮೇಲೆ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ಇಲ್ಲೂ ಕೂಡ ಉತ್ಪನ್ನದಲ್ಲಿ ಅಷ್ಟೇ ಇರಬೇಕು. ಸೊ ಇದು ನಿಮಗೆಲ್ಲ ಗೊತ್ತಿರಬೇಕು. ಸೊ 2 4 ಆಯಿತು, ಇಲ್ಲಿ 4 ಆಯಿತು. ಸೊ ಇಲ್ಲಿ 2 4 4, ಇಲ್ಲಿ O2, ಇಲ್ಲಿ ಸಾಮಾನ್ಯವಾಗಿ O. ಗೊತ್ತಾಯ್ತಲ್ಲ? ಸೊ ಈ ಥರ ರಾಸಾಯನಿಕ ಸಮೀಕರಣಗಳನ್ನು ನಾವು ಸರಿದೂಗಿಸ್ತಕ್ಕಂಥ ಒಂದು ಪ್ರಕ್ರಿಯೆನೂ ಕೂಡ ತಾವು ಮನದಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತೇನು ರಾಸಾಯನಿಕ ಇದೊಂದೇ ಅಲ್ಲ, ಬೇಕಾದಷ್ಟು ರಾಸಾಯನಿಕ ಸಮೀಕರಣಗಳು ನಿಮ್ಮ ಮೊದಲ ಅಧ್ಯಾಯದಲ್ಲಿ ಇವೆ. ಮೊದಲನೇ ಅಧ್ಯಾಯದಲ್ಲಿ ರಾಸಾಯನಿಕ ಸಮೀಕರಣಗಳು ಬೇಕಾದಷ್ಟಿವೆ. ಅವುಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಅದನ್ನು ನಿಮ್ಮ ತರಗತಿ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಬೇಕು.